ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನ ನಿಜವಾದ ಆನಂದ ಹೃದಯದ ಗೂಡಿನಲ್ಲಿದೆ, ಗುಡಿಸಲು ಅಥವಾ ಅರಮನೆಯಲ್ಲಿ ಇಲ್ಲ. ಅದಕ್ಕಾಗಿ ಜಗತ್ತನ್ನು ಸುತ್ತಾಡಿ ಸುಸ್ತಾಗಬೇಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆನಂದ ಬೇಕು, ನಮಗೆ ಖುಷಿ ಬೇಕು ಅಂತ ಎಲ್ಲೆಲ್ಲೋ ಹೋಗೋದು, ಏನೇನೋ ಬೇಕು ಅನ್ನೋದು, ಅದನ್ನೆಲ್ಲ ಮಾಡ್ತೀವಿ. ಇಲ್ಲ, ನಮ್ಮ ಹೃದಯದಲ್ಲೇ ಇದೆ. ಅದು ನಾವು ತಿಳ್ಕೊಂಡಾಗೆ ನಾವು ಚೆನ್ನಾಗಿದ್ದೀವಿ ಅಂದರೆ ಚೆನ್ನಾಗಿದ್ದೀವಿ, ಇಲ್ಲ ಅಂದರೆ ಇಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಈ ವರ್ಷದ ಮಳೆ ಯಾವ್ಯಾವಾಗ ಬರುತ್ತೆ, ಯಾವ್ಯಾವ ಮಳೆ ಯಾವಾಗ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಶ್ವಿನಿ ಮಳೆ ಫಸ್ಟು. ಅಶ್ವಿನಿ ನಕ್ಷತ್ರ ಅದರದ್ದು ಮಳೆ. ಈ ಮಳೆ ಏಪ್ರಿಲ್ ತಿಂಗಳು 13ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಇರುತ್ತೆ. 13ನೇ ತಾರೀಕಿಂದ 27ನೇ ತಾರೀಕು. ಮತ್ತು ಈ ಮಳೆಯು ಕಡಿಮೆ ಆಗಲಿದ್ದು ಕೆಲವೊಂದು ಪ್ರದೇಶದಲ್ಲಿ ದಿನಕ್ಕೆ 14 ಅಂದರೆ ಏಪ್ರಿಲ್ ತಿಂಗಳಲ್ಲಿ 14ನೇ ತಾರೀಕಿನಿಂದ 1 ವಾರಗಳ ಕಾಲ ಹೆಚ್ಚು ಮಳೆ ಆಗುವ ಸಂಭವ ಇರುತ್ತೆ. ಗೊತ್ತಾಯ್ತಾ? ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗತ್ತಿದು. ಯಾವುದೋ ಅಶ್ವಿನಿ ಮಳೆ ಏಪ್ರಿಲ್ 13ರಿಂದ 27ನೇ ತಾರೀಕು ತನಕ ಇದಿರುತ್ತೆ. ಗೊತ್ತಾಯ್ತು? ಏಪ್ರಿಲ್ ತಿಂಗಳ 13ನೇ ತಾರೀಕಿಂದ 27ನೇ ತಾರೀಕಿವರೆಗೆ ಇದಿರುತ್ತೆ. ಏಪ್ರಿಲ್ ತಿಂಗಳ 14ನೇ ತಾರೀಕಿಂದ 1 ವಾರಗಳ ಕಾಲ ಹೆಚ್ಚು ಮಳೆ ಆಗತ್ತೆ. ಗೊತ್ತಾಯ್ತಾ? 14ರಿಂದ 1 ವಾರ ಹೆಚ್ಚು ಮಳೆ ಆಗತ್ತೆ ಅಂದರೆ ಕೆಲವು ಪ್ರದೇಶಗಳಲ್ಲಿ. ನೆಕ್ಸ್ಟ್ ಭರಣಿ ಮಳೆ ನಕ್ಷತ್ರ. ಈ ಮಳೆಯು ಏಪ್ರಿಲ್ 27ರಿಂದ ಮೇ 11ನೇ ತಾರೀಕವರೆಗೆ ಮಳೆ ಇರುತ್ತದೆ. ಈ ಮಳೆಯು ಆನೆಯ ವಾಹನದ ಮೇಲೆ ಇರಲಿದೆ ಮತ್ತು ಸಾಧಾರಣ ಮಳೆ ಆಗಲಿದೆ. ಕೊನೆಯ ವಾರಗಳಲ್ಲಿ ಹೆಚ್ಚು ಅಲ್ಲಲ್ಲಿ ಮಳೆಯಾಗುವ ಸಂಭವ ಇರುತ್ತದೆ. ಇದು ಏಪ್ರಿಲ್ 27ರಿಂದ ಮೇ 11ರ ತಾರೀಕು ಇರುತ್ತೆ. ಸಾಧಾರಣ ಮಳೆ ಆಗತ್ತಿದು. ಗೊತ್ತಾಯ್ತಾ? ಕೃತಿಕಾ ಮಳೆ. ಈ ಮಳೆಯು ಮೇ 12ನೇ ತಾರೀಕಿನಿಂದ 25 ಮೇಯವರೆಗೆ ಇರಲಿದೆ ಮತ್ತು ಈ ಮಳೆಯು ವಾಹನ ಟಗರು ಮೇಲಿದೆ ಮತ್ತು ಈ ವರ್ಷ ಈ ಮಳೆ ಸ್ವಲ್ಪ ಚುರುಕಾಗಲಿದೆ. ದಿನಾಂಕ 12ರಿಂದ 20ರವರೆಗೆ ಸ್ವಲ್ಪ ಹೆಚ್ಚಾಗಿ ಮಳೆ ಆಗುವ ಸಾಧ್ಯತೆ ಇದೆ. ನೀವು ಎಚ್ಚರಿಕೆ ತಗೋಬೇಕು ಅವಾಗ. ಗೊತ್ತಾಯ್ತಾ? ಮೇ 12ರಿಂದ 20ರ ತನಕ ಕೃತಿಕಾ ಮಳೆ, ಜೋರು ಮಳೆ ಹುಯ್ಯತ್ತೆ. ರೋಹಿಣಿ ಮಳೆ ನಕ್ಷತ್ರ. ರೋಹಿಣಿ ನಕ್ಷತ್ರದ ಮಳೆ ಮೇ 25ನೇ ತಾರೀಕಿನಿಂದ ಜೂನ್ 8ನೇ ತಾರೀಕಿನವರೆಗೆ ರೋಹಿಣಿ ಮಳೆ ನಕ್ಷತ್ರವು ಉತ್ತಮ ವಾತಾವರಣವಿದ್ದು ಮತ್ತು ಹೆಚ್ಚು ಮಳೆ ಆಗತ್ತೆ. ಕರ್ನಾಟಕದ ಬಹುಭಾಗಗಳಲ್ಲಿ ಮಳೆ ಆಗಲಿದೆ. ತುಂಬ ಮಳೆ ಆಗತ್ತೆ ಇದು. ಮೃಗಶಿರ ಮಳೆ ನಕ್ಷತ್ರ. ಮೃಗಶಿರ ನಕ್ಷತ್ರ ಅದು ಮಳೆ. ಈ ಮೃಗಶಿರ ಮಳೆ ನಕ್ಷತ್ರವು ಜೂನ್ 8ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಇರಲಿದ್ದು ಮತ್ತು ನರಿ ವಾಹನದ ಮೇಲೆ ಈ ಮಳೆ ಇರಲಿದೆ ಹಾಗೂ ಮಧ್ಯಮದ ಮಳೆ ಸುರಿಯಲಿದೆ. 8ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಅಲ್ಲಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಚೆನ್ನಾಗಿ ಮಳೆ ಆಗತ್ತೆ. ನೆಕ್ಸ್ಟ್ ಆರಿದ್ರಾ ಮಳೆ. ಈ ಮಳೆಯ ನಕ್ಷತ್ರವು 22ನೇ ಜೂನ್ ತಿಂಗಳಿನಿಂದ 6ನೇ ಜುಲೈ ತಿಂಗಳಿಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ವಾಹನದ ಮೇಲೆ ಮಳೆ ಇದ್ದು 3 ಮತ್ತು 4ನೇ ವಾರದಲ್ಲಿ ವಾಯುವ್ಯ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಲಿದೆ. ನೆಕ್ಸ್ಟ್ ಪುನರುಸು ನಕ್ಷತ್ರದ ಮಳೆ. ಪುನರುಸು ಮಳೆ ನಕ್ಷತ್ರವು 6ನೇ ಜುಲೈ ತಿಂಗಳಿಂದ 20ನೇ ತಾರೀಕಿನವರೆಗೆ ಇರಲಿದ್ದು ಕುದುರೆ ವಾಹನವನ್ನು ಹೊಂದಿದೆ ಮತ್ತು ಮಳೆ ಕುದುರೆ ಓಡುವ ರೀತಿಯಲ್ಲಿ ಓಡುತ್ತಾ ಹೋಗುತ್ತದೆ. ಚಂಡಮಾರುತಗಳು ಮತ್ತು ಅತಿವೃಷ್ಟಿಯನ್ನು ಉತ್ತರ ಭಾರತದಲ್ಲಿ ಭಾಗಗಳಲ್ಲಿ ಕಾಣಬಹುದು. ಇದು ಉತ್ತರ ಭಾರತದಲ್ಲಿ ಬಹಳ ಜೋರಾಗತ್ತೆ. ಗೊತ್ತಾಯ್ತಾ? ಅದರಿಂದ ನೋಡ್ಕೋಬೇಕು. ಪುಷ್ಯ ಮಳೆ. ಪುಷ್ಯ ನಕ್ಷತ್ರದ ಮಳೆ. ಪುಷ್ಯ ಮಳೆ ನಕ್ಷತ್ರವು 20 ಜುಲೈಯಿಂದ ಅಂದರೆ ಜುಲೈ 20ರಿಂದ ಆಗಸ್ಟ್ 2 ತನಕ ಇರುತ್ತೆ ಮತ್ತು ಈ ಮಳೆಯು ವಾಹನವು ನವಿಲು ಆಗಲಿದೆ. 1 ಮತ್ತು 2ನೇ ವಾರದಲ್ಲಿ ಅಲ್ಲಲ್ಲಿ ಮಳೆಯಾಗಬಹುದು ಮತ್ತು 3 ಮತ್ತು 4ನೇ ವಾರದಲ್ಲಿ ಕಡಿಮೆ ಮಳೆ ಬಿಟ್ಟು ಭಾಗಗಳಲ್ಲಿ ಬರಬಹುದು. ಇದೇನು ಸ್ವಲ್ಪ ಜಾಸ್ತಿ ಇಲ್ಲ, ಕಡಿಮೆ ಅಂದರೆ. ಆಶ್ಲೇಷ ನಕ್ಷತ್ರದ ಮಳೆ. ಮಳೆಯು ಆಗಸ್ಟ್ 2ರಿಂದ ಆಗಸ್ಟ್ 16ರವರೆಗೆ ಮತ್ತೆ 16ರವರೆಗೆ ಕತ್ತೆ ವಾಹನದ ಮೇಲೆ ಇರಲಿದೆ. ತುಂಬ ಉತ್ತಮ ಮಳೆ ಆಗಲಿದ್ದು ಮತ್ತು ಗಾಳಿ ಸಹಿತ ಮಳೆ ಬರಲಿದೆ. ಹಾನಿಯನ್ನು ಸಹ ಉಂಟು ಮಾಡುವ ಸಂಭವವಿದೆ ಮತ್ತು ಎಲ್ಲ ಕಡೆಗೂ ಮಳೆ ಆಗಲಿದೆ. ಅಂದರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇದು ಮಳೆ ಜಾಸ್ತಿ ಆಗುತ್ತೆ, ಗಾಳಿನೂ ಬರುತ್ತೆ. ಮಘ ಮಳೆ ನಕ್ಷತ್ರ. ಈ ಮಳೆಯ ನಕ್ಷತ್ರವು ಆಗಸ್ಟ್ 16ನೇ ತಾರೀಕಿನಿಂದ 30ರವರೆಗೆ ಇರಲಿದೆ. ಕಪ್ಪೆ ವಾಹನದ ಮೇಲೆ ಇರುವುದರಿಂದ ಸಾಕಷ್ಟು ಚೆನ್ನಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯೊಂದಿಗೆ ಉತ್ತರ ಭಾರತದ ಭಾಗಗಳಲ್ಲಿ ಪ್ರವಾಹ ಭೀತಿ ಎದುರಾಗಬಹುದು. ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವಾಗ? ಆಗಸ್ಟ್ ತಿಂಗಳಲ್ಲಿ. ಯಾವುದು? ಮಳೆ ನಕ್ಷತ್ರ. ಯಾವುದು? ಮಘ ನಕ್ಷತ್ರದಲ್ಲಿ.
ಪೂರ್ವ ನಕ್ಷತ್ರದ ಮಳೆ. ಪೂರ್ವ ಮಳೆಯು ನಕ್ಷತ್ರವು 30 ಆಗಸ್ಟ್ 13 ಸೆಪ್ಟೆಂಬರ್ವರೆಗೆ ಇರಲಿದೆ ಮತ್ತು ಈ ಮಳೆಯು ವಾಹನವು ಎಮ್ಮೆ ಮೇಲೆ ಇರೋದ್ರಿಂದ ಸಾಧಾರಣ ಮಳೆಯಿಂದ ಜಿಡಿ ಜಿಡಿ ಮಳೆ ಆಗುವ ಸಾಧ್ಯತೆ. ಜಿಡಿ ಜಿಡಿ ಮಳೆ ಎಲ್ಲರ ಹೋಗಿ ಬರಬೇಕಾದ್ರೆ ತುಂಬ ಕಷ್ಟ. ಅದರಿಂದ ಸ್ವಲ್ಪ ನೋಡಿಕೊಂಡು ಕೊಡೆ ಗಿಡೆ ಇಟ್ಕೊಂಡು ಭಾಳ ಎಚ್ಚರಿಕೆಯಿಂದ ಜಾರದಾಗೆ ನೋಡಿಕೊಂಡು ಹೋಗಬೇಕು. ಉತ್ತರ ನಕ್ಷತ್ರದ ಮಳೆ. ಈ ಮಳೆಯು ಸೆಪ್ಟೆಂಬರ್ 13ನೇ ತಾರೀಕಿಂದ 27 ಸೆಪ್ಟೆಂಬರ್ವರೆಗೆ ಇರಲಿದ್ದು ಮತ್ತು ಈ ಮಳೆಯು ವಾಹನವು ನರಿಯಾಗದೆ ಹಾಗೂ ಮಧ್ಯಮ ಮಳೆ ಸುರಿಸುವ ಗುಣಲಕ್ಷಣವನ್ನು ಈ ಉತ್ತರ ಮಳೆ ನಕ್ಷತ್ರವು ಹೊಂದಿದೆ. 14ರಿಂದ 20ರವರೆಗೆ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಇದೆ. 14ರಿಂದ 20ರವರೆಗೆ ಎಚ್ಚರಿಕೆಯಿಂದ ಇರಬೇಕು, ಜಾಸ್ತಿ ಮಳೆ ಆಗುತ್ತೆ. ಹಸ್ತ ನಕ್ಷತ್ರದ ಮಳೆ. ಹಸ್ತ ಮಳೆ ನಕ್ಷತ್ರವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 10ನೇ ತಾರೀಕಿನವರೆಗೆ ಇರಲಿದ್ದು ಈ ಮಳೆಯು ಕೂಡ ನವಿಲು ವಾಹನದ ಮೇಲೆ ಮುಂಗಾರು ಮಳೆ ದುರ್ಬಲವಾಗಿರುತ್ತದೆ ಮತ್ತು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಕರಾವಳಿ ಪ್ರದೇಶದಲ್ಲಿ ಕಾಣುತ್ತೆ. ಚಿತ್ತಾ ನಕ್ಷತ್ರದ ಮಳೆ. ಚಿತ್ತಾ ಮಳೆ ನಕ್ಷತ್ರವು 10 ಅಕ್ಟೋಬರ್ನಿಂದ 24 ಅಕ್ಟೋಬರ್ವರೆಗೆ ಇರಲಿದ್ದು ಮತ್ತು ಈ ಮಳೆಯು ವಾಹನ ಆನೆ ಆಗಲಿದ್ದು ಕರ್ನಾಟಕದ ಅತ್ಯಂತ ಉತ್ತಮ ಮಳೆ ಆಗುವ ಸೂಚನೆ ಇದ್ದು 11ರಿಂದ 24 ತಾರೀಕುವರೆಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಚಿತ್ತಾ ನಕ್ಷತ್ರದ ಮಳೆ ಜೋರಾಗಿ ಉಯ್ಯುತ್ತೆ. ಸ್ವಾತಿ ಮಳೆ ನಕ್ಷತ್ರ. ಈ ಮಳೆಯ ನಕ್ಷತ್ರವು 24 ಅಕ್ಟೋಬರ್ ತಾರೀಕಿನಿಂದ 6 ನವೆಂಬರ್ವರೆಗೆ ಇರಲಿದ್ದು ಮತ್ತು ಈ ಮಳೆಯು ಕಪ್ಪೆ ವಾಹನದ ಮೇಲೆ ಬರಲಿದ್ದು ತುಂಬ ಚೆನ್ನಾಗಿ ಮಳೆ ಆಗುವ ಸಾಧ್ಯತೆ ಇದೆ ಹಾಗೂ ಮೋಡ ಕವಿದ ವಾತಾವರಣದಲ್ಲಿದ್ದು ಮತ್ತು ಥಂಡಿ ಕೂಡ ಜಾಸ್ತಿ ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಓದ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು. 24ರಿಂದ 5ನೇ ತಾರೀಕಿನವರೆಗೆ ಸಾಮಾನ್ಯ ಮಳೆ ಆಗುವ ಸಾಧ್ಯತೆ ಇದೆ. ಇದು ಗೊತ್ತಾಯ್ತು. ಅಕ್ಟೋಬರ್ ತನಕ ಇದು ಮಳೆ ಜಾಸ್ತಿ ಇರುತ್ತೆ. ನೋಡಿಕೊಂಡು ನಾವು ಇದು ಮಾಡ್ಕೋಬೇಕು, ಎಚ್ಚರಿಕೆ ತೊಗೋಬೇಕು. ನಮ್ಮ ಎಚ್ಚರಿಕೆಯನ್ನು ನಾವು ತೊಗೊಂಡಾಗ ಹೋಗ್ಬಿಟ್ಟು ಬರೋ ಜಾಗದಲ್ಲಿ ನಾವು ಭಾಳ ಚೆನ್ನಾಗಿ ವ್ಯವಸಾಯಗಾರರಿಗೂ ಅಷ್ಟೇ ಈ ಮಳೆಯನ್ನು ನೋಡಿಕೊಂಡು ವ್ಯವಸಾಯವನ್ನು ನಾವು ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಾ. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಾವು ಮಳೆ ಬಗ್ಗೆ ತಿಳ್ಕೊಂಡ್ವು. ಈಗ ದಿನಾಂಕ ತಿಳ್ಕೊಳ್ಳೋಣ. ದಿನಾಂಕ 8/4/2025 ಮಂಗಳವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 11 ಗಂಟೆ 5 ನಿಮಿಷ. ನಕ್ಷತ್ರ ಆಶ್ಲೇಷ, ಹಗಲು 10:15. ಮಳೆ ರೇವತಿ 3ನೇ ಪಾದ. ರಾಹುಕಾಲ 3:30ರಿಂದ 5 ಗಂಟೆ 3 ನಿಮಿಷ ತನಕ ಇದೆ. ಗುಳಿಕ ಕಾಲ 12:25ರಿಂದ 1 ಗಂಟೆ 58 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 9:20ರಿಂದ 10:53 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.